Hello everyone, welcome back to my channel. ಎಲ್ಲರೂ ಹೇಗಿದ್ದೀರಾ? I hope you all doing good. I'm also good. Then ಇವತ್ತಿನ ವಿಡಿಯೋ ಬಂದು how to use the Kapli Infragated Induction Cooktop. ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ಸೂಪ್ ಮೋಡ್ನ ಯೂಸ್ ಮಾಡಿಕೊಂಡು ಕಾಪ್ಲಿ ಇನ್ಫ್ರಾಗೇಟೆಡ್ ಇಂಡಕ್ಷನ್ ಕುಕ್ಟಾಪ್ನ ಆಪರೇಟ್ ಮಾಡೋದು ಅಂತ ಹೇಳಿದ್ದೀನಿ. ಫ್ರೈಡ್ ಅಂಡ್ BBQ ಮೋಡ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೇನೆ. ನಾರ್ಮಲ್ ಆಗಿ ಕುಕ್ ಟಾಪ್ ಪ್ಲಗ್ ಮಾಡಿ ಸ್ವಿಚ್ ಆನ್ ಮಾಡಿ. ಫಸ್ಟ್ ಸ್ಟೆಪ್ ಬಂದು ಪವರ್ ಬಟನ್ ನ ಆನ್ ಮಾಡಿ ಅಂಡ್ ಸೆಕೆಂಡ್ ಸ್ಟೆಪ್ ಬಂದು ಫಂಕ್ಷನ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ. ಥರ್ಡ್ ಸ್ಟೆಪ್ ಫ್ರೈಡ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ 2000 ವಾಟ್ ಅಂತ ಡಿಸ್ಪ್ಲೇ ಆಗುತ್ತೆ. ಅಂದ್ರೆ ನಾನು ಇಲ್ಲಿ ಫ್ರೈಡ್ ಆಪ್ಷನ್ ಯೂಸ್ ಮಾಡ್ಕೊಂಡು ಚಪಾತಿನ ಬೇಕ್ ಮಾಡ್ಕೊಂತಿದ್ದೀನಿ ಅಂತ ಬೇಯಿಸ್ಕೊಂತಿದ್ದೀನಿ. ಫ್ರೈಡ್ ಆಪ್ಷನ್ ಅಲ್ಲಿ ನೀವು ಪೆಪ್ಪರ್ ಡ್ರೈ ಮಾಡ್ಕೋಬಹುದು, ಇಲ್ಲ ಗ್ರೇವಿಸ್ ಮಾಡ್ಕೋಬಹುದು. ಆ ಥರ ಫ್ರೈಡ್ ಆಗಿ ರಿಲೇಟೆಡ್ ಆಗಿರೋ ರೆಸಿಪೀಸ್ನ ನೀವು ಮಾಡ್ಕೋಬಹುದು. ಅಂಡ್ ಟೈಮರ್ ಯೂಸ್ ಹೇಗೆ ಸೆಲೆಕ್ಟ್ ಮಾಡೋದು ಅಂದ್ರೆ ನಾರ್ಮಲ್ ಆಗಿ ಹೇಳೋದ್ನೆಲ್ಲ ಪ್ಲಗ್ ಮಾಡ್ಕೊಂಡು ಫಸ್ಟ್ ಆಪ್ಷನ್ ಏನು ಬಂದಿದೆ ಪವರ್ ಬಟನ್ ನ ಆನ್ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನ್ ಬಂದು ಫಂಕ್ಷನ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ. ಥರ್ಡ್ ಆಪ್ಷನ್ ಬಂದು ಫ್ರೈಡ್ ನೋಡಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಟೈಮರ್ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಇದೆ, ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ಅಲ್ಲಿ ಟೈಮಿಂಗ್ಸ್ ಡಿಸ್ಪ್ಲೇ ಆಗುತ್ತೆ. ನೀವು 1 ಮಿನಿಟ್ ಇಂದ ಟಿಲ್ 3 ಅವರ್ಸ್ ವರ್ಗೂ ಕೂಡ ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ನಿಮ್ಗೆ 5 ಮಿನಿಟ್ಸ್ ಆದ್ರೂ ಸಾಕು ಅಂತ ಅಂದ್ರೂ ಕೂಡ ಮಾಡ್ಕೋಬಹುದು. ಇಲ್ಲ ನಿಮ್ಗೆ ರಿಲೇಟೆಡ್ ಆಗಿ ಎಷ್ಟು ಬೇಕೋ ಅಷ್ಟು ನೀವು ಇಟ್ಕೋಬಹುದು ಟೈಮಿಂಗ್ಸ್. ನಾನು ಇಲ್ಲಿ ನೋಡಿ ನಾನು ಸೂಪ್ ಮೋಡಲ್ಲೇ ಹಾಲು ಕೂಡ ಬಿಸಿ ಮಾಡ್ಕೊತಿದ್ದೀನಿ. ಮತ್ತೆ ಅದೇ ಸೂಪ್ ಮೋಡ್ ಆಪ್ಷನ್ ಅಲ್ಲೇನೆ ಬಿಸಿನೀರು ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ. ಸೂಪ್ ಮೋಡಲ್ಲಿ ನಾವು ಏನೇನ್ ತರ ರೆಸಿಪೀಸ್ ಮಾಡ್ಬೋದು ಅಂದ್ರೆ ಸೂಪ್ ಮೋಡಲ್ ಸಾಂಬಾರ್ ಮಾಡ್ಕೋಬಹುದು, ಅಂದ್ರೆ ವಾಟರ್ ರಿಲೇಟೆಡ್ ಆಗಿರೋದೆಲ್ಲ ಮಾಡ್ಕೋಬಹುದು. ಓಕೆ, ದೆನ್ BBQ ಮೋಡ್ನ ಹೇಗೆ ಯೂಸ್ ಮಾಡೋದು, ದೆನ್ ಹೇಗೆ ಆಪರೇಟ್ ಮಾಡೋದು ಅಂತ ಹೇಳ್ತೀನಿ. BBQ ಮೋಡ್ ಹೇಗೆ ಯೂಸ್ ಮಾಡೋದು ಅಂತ ಅಂದ್ರೆ ಪ್ಲಗ್ ಮಾಡ್ಕೊಳ್ಳಿ, ನಾರ್ಮಲ್ಗೆ ಸ್ವಿಚ್ ಆನ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಬಂದು ಪವರ್ ಬಟನ್ ನ ಆನ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಬಂದು ಫಂಕ್ಷನ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ. ಥರ್ಡ್ ಸ್ಟೆಪ್ ಬಂದು BBQ ಮೋಡ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 2000 ವಾಟ್ ಅಂತ ಡಿಸ್ಪ್ಲೇ ಆಗುತ್ತೆ ನೋಡಿ, ಡಿಸ್ಪ್ಲೇಲಿ 2000 ವಾಟ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ನೀವು 2000 ಇಂದ ನೀವು ಡಿಕ್ರೀಸ್ ಆದ್ರೂ ಮಾಡ್ಕೋಬಹುದು ಟಿಲ್ 100. ಓಕೆನಾ? ಟೆಂಪ್ರೇಚರ್ನ ನೀವು ಹೇಗೆ ಬೇಕಾದ್ರೆ ಹಾಗೆ ಸೆಲೆಕ್ಟ್ ಮಾಡ್ಕೋಬಹುದು. ಅಂದ್ರೆ 2000 ಮೇಲ್ ಅಂತೂ ಆಗಲ್ಲ, 2000 ವಾಟೇ ಲಾಸ್ಟ್. ದೆನ್ ಟೈಮರ್ ಸೆಟ್ಟಿಂಗ್ ಕೂಡ ಹೇಗೆ ಮಾಡೋದು ಅಂತ ಅಂದ್ರೆ ನಾರ್ಮಲ್ ಆಗಿ ಹೇಳೋದನ್ನ ಪ್ಲಗ್ ಆನ್ ಮಾಡ್ಕೊಂಡು ಸ್ವಿಚ್ ಆನ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಬಂದು ಪವರ್ ಬಟನ್ ಆನ್ ಮಾಡಿ. ಸೆಕೆಂಡ್ ಸ್ಟೆಪ್ ಬಂದು ಫಂಕ್ಷನ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ. ಥರ್ಡ್ ಸ್ಟೆಪ್ ಬಂದು BBQ ಆಪ್ಷನ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಮರ್ ಇದೆಯಲ್ಲ ಆ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋರ್ತ್ ಟೈಮಿಂಗ್ಸ್ ಎಷ್ಟು ಬೇಕೋ ಅಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳಿ, ಡಿಕ್ರೀಸ್ ಮಾಡ್ಕೋಬಹುದು. ಇಲ್ಲಿ ನಾನು ಕೂಡ ಇನ್ಕ್ರೀಸ್ ಮಾಡ್ಕೊತೀನಿ ಅಂತಂದ್ರೆ 3 ಅವರ್ಸ್ ವರ್ಗೂ ಟೈಮ್ ಇರುತ್ತೆ ನೋಡಿ. ನಾನಿಲ್ಲಿ ಫ್ರೈಡ್ ಆಪ್ಷನ್ ಯೂಸ್ ಮಾಡ್ಕೊಂಡು ಚಪಾತಿನ ಪ್ಯಾನ್ ಮೇಲೆ ಯೂಸ್ ಮಾಡ್ಕೊಂಡು ಬೇಯಿಸ್ಕೊಂತಿದ್ದೆ. ಇವಾಗ ನಾನು ವಿತೌಟ್ ಪ್ಯಾನ್ ಆಗಿ ಕೂಡ ರೋಟಿ ತರ ಬೇಯಿಸ್ಕೊಂತಾ ಇದ್ದೀನಿ ನೋಡಿ. ಫ್ರೈಡ್ ಮೋಡೇನೆ, ಅರೆ ರೋಟಿ ತರ ಸುಖ ಫ್ರೈಡ್ ಮೋಡಲ್ಲಿ ಯೂಸ್ ಮಾಡ್ಕೊಂಡು ರೋಟಿ ತರ ಈ ಬಟರ್ ನಾನ್ ರೋಟಿ ಬರುತ್ತಲ್ಲ ಆ ತರ ಪ್ಯಾನ್ ಇಲ್ದೇನೆ ಮಾಡ್ಕೊತಾ ಇದ್ದೀನಿ ನೋಡಿ. ಅದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. BBQ ಮೋಡಲ್ಲಿ ನಾನು ಏನು ಯೂಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಬ್ರೆಡ್ ಟೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಬ್ರೆಡ್ ಟೋಸ್ಟ್ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಬ್ರೆಡ್ ಟೋಸ್ಟ್ ಮಾಡ್ಕೊತಿದ್ದೀನಿ. ದೆನ್ ಬನ್ ಕೂಡ ನೀವು ಟೋಸ್ಟ್ ಫ್ರೈ ಮಾಡ್ಕೋಬಹುದು, BBQ ಥರ ರೋಸ್ಟ್ ಮಾಡ್ಕೋಬಹುದು. ಬನ್ ಕೂಡ ನೋಡಿ ಅದನ್ನು ಮಾಡ್ಕೊಂಡಿದ್ದೀನಿ. ದೆನ್ ನಾನು ಸೂಪ್ ಮೋಡ್ನೇ ಯೂಸ್ ಮಾಡ್ಕೊಂಡು ಕಾಫಿ ಕೂಡ ಮಾಡ್ಕೊಂಡಿದ್ದೀನಿ. ಬಟ್ ಆ ಕ್ಲಿಪ್ ಡಿಲೀಟ್ ಆಗೋಗಿತ್ತು, ಸೊ ನಾನು ಕಾಫಿ ಮಾತ್ರ ಮಾಡ್ಕೊಂಡಿರೋದು ಇತ್ತು ಒಂದು ಕ್ಲಿಪ್, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಫ್ರೈಡ್ ಆಪ್ಷನ್ ಅಲ್ಲೇ ನಾನು ಪಾಪಡ್ನ ಹೇಗೆ ವಿತೌಟ್ ಆಯಿಲ್ ಇಲ್ಲದೆ ಹೇಗೆ ನಾವು ಸುಟ್ಕೋಬಹುದು ನೋಡಿ. ಪಾಪಡ್ ಕೂಡ ಚೆನ್ನಾಗಿದೆ, ಆಯಿಲೇ ಇಲ್ಲ, ವಿತೌಟ್ ಆಯಿಲ್. ಕಾಪ್ಲಿ ಇನ್ಫ್ರಾಗೇಟೆಡ್ ಇಂಡಕ್ಷನ್ ಕುಕ್ಟಾಪ್ ಅಂತ ತುಂಬಾನೇ ಯೂಸ್ಫುಲ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.